ರನ್ನಿಂಗಲ್ಲೇ ಹೋಗ್ತಾ ಇರ್ತೇವಲ್ಲ, ಕಂಟ್ರೋಲಿಗೆ ಸಿಗದೆ ಬೀಳುದೆ, ಬಿದ್ದು ಪೆಟ್ಟೆಲ್ಲ ಆಗ್ಬೋದು. ಈಗ ಮೇಯ್ನ್ ರೋಡಲ್ಲಿ ಬಿದ್ದರೆ ನಿಮಗೆ ಗೊತ್ತು. ಇವತ್ತು ಜೋರು ಮಳೆ, ಅಂದರೆ ಇವತ್ತಿನಷ್ಟು ಜೋರು ಮಳೆ ಯಾವುದು ಸಹ ಬರಲಿಲ್ಲ ಆಯಿತಾ. ಪಡಿ ಎಂತ ಎಂತಕ್ಕೆ ಬೊಬ್ಬೆ ಸಹ ಇವಳೆಂಥ ಬೊಬ್ಬೆ ಗೊತ್ತುಂಟ, ಈ ಚಿಕ್ಕ ಮೊಲದ ಮರಿ ನಮ್ಮದು ನಮ್ಮ ಮನೆಯಲ್ಲಿ ಕುಕ್ಕಿಂಗಿಗೆ ಒಬ್ಬರು ಜನ ಬಂದಿದ್ದಾರೆ. ಅವರನ್ನ ನಿಮಗೆ ಅಲ್ಲೇ ಉಂಟು, 2 ಕಡೆ ಉಂಟು, ಒಂದು ಬಚ್ಚಲಿದು ಮತ್ತೊಂದು ಮನೆ ಒಳಗಿದು. ಅಲ್ಲಿ ಸಹ ಕೂತ್ಕೊಳ್ಬೋದು, ಅಲ್ಲಿ ಬೇಡ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಇಷ್ಟೊತ್ತಿಗೆ ವ್ಲಾಗ್ಸ್ ಹಾಕ್ತೇನೆ ಯೂಟ್ಯೂಬಲ್ಲಿ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 30ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕವಿತಾ ಅವರ ಮಗ ಹಿತೇಶ್ ಅವರ ಬರ್ತ್ಡೇ ಅಂತೆ. ಹಿತೇಶ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಬುಷ್ರಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ವಸಂತ ಆಚಾರ್ಯ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಭಾರತಿ ಅವರು ಕಮೆಂಟ್ ಮಾಡಿರೋ ಅವರ ಹಸ್ಬೆಂಡ್ ಅವರ ಬರ್ತ್ಡೇ ಅಂತ. ಅವ್ರ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ಭಾರತಿ ಅವರ ಹಸ್ಬೆಂಡಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಒಳ್ಳೆ ಬಿಸಿಲು ಬಂತು. ಇದಕ್ಕಿಂತ ಮುಂಚೆ ಈಗ ಜೋರು ಮಳೆ ಬಂದು ಬಿಟ್ಟಿದೆ ಅಷ್ಟೇ. ಮಳೆ ಬಿಟ್ಟ ಹಾಗೆ ಸೂರ್ಯದೇವರು ಕೂಡ ಬಂದರು. ಅಷ್ಟು ಒಳ್ಳೆ ಬಿಸಿಲು. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಸುಮಾರು ಹೊತ್ತಾಗಿದೆ, 10:30 ಆಗಿದೆ. ಯಾವಾಗಲೂ 9 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಎಂತ ಅಂದರೆ ಇವತ್ತು ನನ್ನ ಸ್ಕೂಟಿ ತಗೊಂಡು ಹೋಗಿದ್ರು ಆಫೀಸಿಗೆ ಹೋಗುವಾಗ. ಅದು ಒಂದು ಕಡೆ ಬಾಕಿ ಆಯಿತು, ಬೆಲ್ಟ್ ಕಟ್ಟಾಗಿ ಬಾಕಿ ಆಯಿತು. ಮತ್ತು ನನಗೆ ಕಾಲ್ ಮಾಡಿದರು. ನಾನು ಒಬ್ಬರು ರಿಕ್ಷಾದವರಿಗೆ ಕಾಲ್ ಮಾಡಿ ಅವರನ್ನು ಪಿಕ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇಲ್ಲಿ ಮನೆಗೆ ಬಂದು ಬ್ಯಾಂಕಿಗೆ ಬೈಕಲ್ಲಿ ಹೋಗ್ಬೋದು ಅಂತ. ಅಷ್ಟೊತ್ತಿಗೆ ಅಲ್ಲಿಂದನೇ ಯಾರು ಡ್ರಾಪ್ ಮಾಡ್ತೇನೆ ಅಂತ ಹೇಳಿದರು. ಮತ್ತು ನಾನು ರಿಕ್ಷಾದವರಿಗೆ ಬರೋದು ಬೇಡ ಅಂತ ಹೇಳಿ ಮತ್ತು ಇಲ್ಲಿಂದ ಈಗ ಹೋಗುವಾಗಲೇ ಸುಮಾರು ಹೊತ್ತಾಗಿದೆ ಅವರು ಇವತ್ತು ಆಫೀಸ್ಗೆ ಹೋಗುವಾಗ. ಒಂದು ವಿಷಯ ಅಂದರೆ 2 ದಿವಸ ಬಿಟ್ಟು ನಾನು ಆ ಸ್ಕೂಟಿ ತಗೊಂಡು ಹೋಗಬೇಕಿತ್ತು. ಅವರು ಇವತ್ತು ತಗೊಂಡು ಹೋದ್ರಿಂದ ಅವರಿಗೆ ಗೊತ್ತಾಯಿತು ಬೆಲ್ಟ್ ಕಟ್ಟಾಯಿತು ಅಂಥೇಳಿ ಅವ್ರು ಕಂಟ್ರೋಲ್ ಮಾಡಿದರು. ಅದು ಹೇಗೆಂದರೆ ನಾನೀಗ ಗೂಗಲ್ ಮಾಡಿ ನೋಡಿದೆ. ಬೆಲ್ಟ್ ಕಟ್ಟಾದರೆ ಅದು ಸ್ಕೂಟಿ ನಮಗೆ ಕಂಟ್ರೋಲಿಗೆ ಸಿಗೋದಿಲ್ಲ ಅಂತೆ. ರನ್ನಿಂಗಲ್ಲೇ ಹೋಗ್ತಾ ಇರ್ತೇವಲ್ಲ, ಕಂಟ್ರೋಲಿಗೆ ಸಿಗದೆ ಬೀಳುದೆ, ಬಿದ್ದು ಪೆಟ್ಟೆಲ್ಲ ಆಗ್ಬೋದು. ಈಗ ಮೇಯ್ನ್ ರೋಡಲ್ಲಿ ಬಿದ್ದರೆ ನಿಮಗೆ ಗೊತ್ತುಂಟು ಎಂತೆಷ್ಟು ಸ್ಕ್ರ್ಯಾಚಸ್, ಎಷ್ಟೆಷ್ಟು ಗಾಯ ಪೆಟ್ಟುಗಳಾಗ್ತಂತೆ ನಿಮಗೆ ಗೊತ್ತಿರ್ಬೋದು. ಈ ಡಾಮರಲ್ಲಿ ಬಿದ್ದವ್ರಿಗೆ ಗೊತ್ತಿರ್ಬೋದು. ನನಗೆ ಅಂತ 2-3 ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಏನೋ ದೇವರು ಒಂದು ನನ್ನನ್ನು ಬಚಾವ್ ಮಾಡಿದೆ ಅಂತ ಗೊತ್ತಿಲ್ಲ. ನಾನು 2 ದಿವಸ ಬಿಟ್ಟು ನನಗೆ ಹೋಗಲಿಕ್ಕಿತ್ತು ಆ ಸ್ಕೂಟಿ ತಗೊಂಡು. ಈಗ ಮತ್ತೆ ಇನ್ನು ಸಂಜೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ಬರ್ತಾರಾ ಹೇಗೆ ಅಂತ ನೋಡಬೇಕಷ್ಟೇ. ಮೆಕ್ಯಾನಿಕ್ಕಿದು ನಂಬರೆಲ್ಲ ಕಲೆಕ್ಟ್ ಮಾಡಿ ಅವರಿಗೆ ಸೆಂಡ್ ಮಾಡಿದ್ದೇನೆ. ಹಾಗೆ ಅಂದರೆ ಪ್ರತಿ ಸಲ ಸಹ ನನಗೆ ಏನಾದರೂ ತಗೊಂಡು ಹೋಗಬೇಕು, ತಗೊಂಡು ಬರಲಿಕ್ಕೆ ಉಂಟು ಸ್ಕೂಟಿಯಲ್ಲಿ ಅಂತ ಹೇಳುವಾಗ ಅದಕ್ಕಿಂತ ಮುಂಚೆ ಇವರೇನ ತಗೊಂಡು ಹೋದರೆ ಅದು ಹಾಳಾಗ್ತದೆ. 2-3 ಸಲ ನಾನು ನೋಡಿದ್ದೇನೆ ಹೀಗೆ ಆಗೋದು. ಒಂದು ಸಲ ಕೇಬಲ್ ಕಟ್ಟಾಗಿತ್ತು, ಒಂದು ಸಲ ಎಂಥದ್ದೋ ಬೇರೆ ಬಾಕಿಯಾಗಿತ್ತು, ಅಲ್ಲೇ ಬಾಕಿಯಾಗಿತ್ತು. ಈ ಸಲ ಎಂಥದ್ದು ಬೆಲ್ಟ್ ಕಟ್ಟಾಗಿದೆ ಅಂತ ಹೇಳಿದರು. ಹಾಗೆ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸ್ಕೂಟಿ ತಗೊಂಡೋಗಿ ಗೊತ್ತುಂಟು ವಿನಃ ಅದರೊಳಗೆ ಇರೋದು ಎಂತೆಲ್ಲ ಪಾರ್ಟ್ಸ್ ಯಾವಾಗ ಹೋಗ್ತದೆ ಅಂತ ಸಹ ಗೊತ್ತಿಲ್ಲ. ಹಾಗೆ ಅದರಿಂದ ಅದನ್ನು ರಿಪೇರಿ ಮಾಡಿ ತರ್ಬೋದಾ, ಯಾವಾಗ ಸಿಕ್ತಂತ ಗೊತ್ತಿಲ್ಲ, ನೋಡುವ. ನನ್ನ ಮಾವ ಬಂದಿದ್ದರು, ಅಂದರೆ ಹೋಟೆಲ್ ಮಾಮ ಇದ್ದಾರಲ್ಲ, ಅವರೊಂದು ಬೇಲದ ಗಿಡ ಕೊಟ್ಟಿದ್ದರು, ವುಡ್ ಆ್ಯಪಲ್ಲಿದು. ಅಪ್ಪ ಇದನ್ನು ನೆಟ್ಟು ಇದಕ್ಕೆ ಕವರ್ ಮಾಡ್ತಿದ್ದಾರೆ. ಈಗ ಇಲ್ಲಿ ಮೊನ್ನೆ ಗಿಡ ನೆಟ್ಟಿದ್ರು ನೋಡಿ, ಇಲ್ಲಿ ಹೊರಗೆ ನೆಟ್ಟಿದ್ದಾರೆ. ಹಾಗೆ ಅದನ್ನು ದನಗಳೆಲ್ಲ ತಿನ್ನಬಾರ್ದು ಅಂತ ಹೇಳಿ ಚೆಂದ ಮಾಡಿ ಕವರ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಮಳೆ ಹನಿತಾ ಉಂಟು, ಜೋರಿಲ್ಲ, ಲೈಟಾಗಿ.
ಇವ್ರು ಯಾರಿಗೆ ಸಹ ಬೆಳಿಗ್ಗೆ ಆಗಲಿಲ್ಲ, ಯಾಕಂದರೆ ಮಳೆ ಬರ್ತಾನೆ ಉಂಟು. ಮಳೆ ಬರ್ತದೆ, ನಿಲ್ತದೆ, ಬಿಸಿಲು ಬರ್ತದೆ, ಹೀಗೆ. ಇವ್ರು ಯಾರು ಇವತ್ತು ಹುಲ್ಲಿಗೆ ಬರುವ ಅಂದಾಜು ಇಲ್ಲ. ಇದು ನಮ್ಮ ಕಜ್ಜು. ಕಜ್ಜು ಎಲ್ಲಿದ್ದಾನೆ ಅಂತ ಕೇಳ್ತಾರಲ್ಲ, ಕಜ್ಜು ಇಲ್ಲಿದ್ದಾನೆ ನೋಡಿ. ಇದು ನಂದಿ. ಅಕ್ಕು, ನೀಲಿ ಸುಂದರಿ. ಇವತ್ತು ಜೋರು ಮಳೆ, ಅಂದರೆ ಇವತ್ತಿನಷ್ಟು ಜೋರು ಮಳೆ ಯಾವುದು ಸಹ ಬರಲಿಲ್ಲ ಆಯಿತಾ. ಕಂಟಿನ್ಯೂಸ್ ಮಳೆ ಬರ್ತಾನೆ ಉಂಟು. ಇವತ್ತು ಹೊಳೆಯಲ್ಲೆಲ್ಲ ನೀರು ಬರ್ಬೋದು, ಬೊಳ್ಳ ಬರ್ಬೋದು ಅಂತಪ್ಪ ಹೇಳ್ತಾ ಇದ್ದಾರೆ. ನೀರು ನೋಡಿ ಹೇಗೆ ಹೋಗ್ತುಂಟು ಅಂಗಳದಲ್ಲಿ, ಅಷ್ಟು ಜೋರು ಮಳೆ. ಚಹಾ ಕುಡಿತಿದ್ದೇವೆ. ಎಂಥ ಮಳೆ ಅಂದರೆ ಜೋರು ಮಳೆ, ಕತ್ತಲಂದರೆ ತುಂಬ ಕತ್ತಲಾಗಿದೆ ಇವತ್ತು, ಅಷ್ಟು ಮಳೆ. ಮಧ್ಯಾಹ್ನ ತನಕ ಜೋರು ಮಳೆ. ಹಾಗೆ ನಾನು ಇವರನ್ನು ಬೇಗ ಕರ್ಕೊಂಡು ಬಂದು ಕಟ್ಟಿ ತಿನ್ನಲಿಕ್ಕೆ ಸಹ ಹಾಕಿ ಆಯಿತು. ಎಂತ ಮಾಡೋದೆ? ಹಾಂ ಗೌರಿ, ಮುದ್ದು ಗೌರಿ. ಇಲ್ಲಾದರೂ ಇವ ರೆಡಿ ಇರ್ತಾನೆ ನಾನು ತೋಟಕ್ಕೆ ಹೊರಡುವಾಗ ಆಯಿತಾ. 2 ದಿವಸದಿಂದ ತೋಟಕ್ಕೆ ಭಾರಿ ಬಂದು ಅಭ್ಯಾಸ ಆಗಿದೆ. ಈ ಬಳ್ಳಿ ತಗೊಳ್ಳಿಕ್ಕಿಲ್ಲ, ಹುಲ್ಲು ಕಟ್ಟೋದು ಬಳ್ಳಿ. ಒಟ್ಟಿಗೆ ಇವ ಬಂದು ಕೂಡ ಆಯಿತು ನನ್ನ ಕ್ಯೂಟು. ಕಾಣಲಿಲ್ಲಾದರೆ ಗಟ್ಟಿ ಬೊಬ್ಬೆ ಹಿಡಿದಾಯ್ತಾ. ನಾನು ಕಾಣುವುದಿಲ್ಲಲ್ಲ, ಅವನು ಕುಳ್ಳ ಅಲ್ಲ. ಪಡಿ ಎಂತ ಎಂತಕ್ಕೆ ಬೊಬ್ಬೆ ಹಿಡಿಯೋದು? ನಾನು ಇದ್ದೇನಲ್ಲ. ಮತ್ತು ನಾನು ಕಾಣಲಿಲ್ಲದ್ರೆ ಊರಿಗೆ ಕೇಳುವಾಗೆ ಬೊಬ್ಬೆ ಹೊಡಿತಾನೆ ಇವ. ತೋಟದಿಂದ ಎಲ್ಲಾದರೂ ಆಚೀಚೆ ಕಾಣೆ ಆದರೂ ನೀನು ಕಾಣಲಿಲ್ಲಾದರೆ. ಪಡಿ ಹೋಗುದು ತೋಟಕ್ಕೆ ನಿನ್ನೆ ಹೋದಲ್ಲಿ. ನಿನ್ನ ತಂಗಿ ಬಂದಿದ್ದಾಳೆ ಮಾರೆ, ಅವಳು ಸಹ ಬೊಬ್ಬೆ ಹೊಡಿತಿದ್ದಾಳೆ. ಅವಳು ಬರ್ತಾ ಇದ್ದಾಳೆ ಆಯಿತಾ, ನಿಮಗೆ ಕಾಣಲಿಕ್ಕಿಲ್ಲ. ಅವಳು ಸಹ ಅಷ್ಟೇ ಜೋರು ಬೊಬ್ಬೆ ಹೊಡಿತಾ ಬರ್ತಿದ್ದಾಳೆ. ಹಾಕೊಳ್ಳಿ, ಟಿಂಕಿ ಒಟ್ಟಿಗೆ ಬರ್ತಾ ಇದ್ದಾಳೆ ಅಲ್ಲಿ. ಇವರ ಬೊಬ್ಬೆಗೆ ರಿಂಗಿ ಸಹ ಬಂದಿದ್ದೇನೆ. ಇವತ್ತು ತೋಟದಲ್ಲಿ ಎಲ್ಲರದ್ದು ದಂಡುಂಟು, ಬರದವರು ಸಹ ಬಂದಿದ್ದಾರೆ. ಇವರೇ ಇಬ್ಬರ ಬೊಬ್ಬೆಗೆ. ಅದು ಸಹ ಇವಳೆಂಥ ಬೊಬ್ಬೆ ಗೊತ್ತುಂಟ, ಈ ಚಿಕ್ಕ ಮೊಲದ ಮರಿ ನಮ್ಮದು ಶಂಭು. ನೋಡಿ, ಶಂಭು ಲೀಡ್ರ್. ಇವರೆಲ್ಲ ಅವನನ್ನು ಫಾಲೋ ಮಾಡುವವರು. ಮಳೆ ಬಂದರೆ ಉಂಟು. ನನಗೆ ಕೊಡೆ ತಗೊಂಡು ಬಂದಿದ್ದೇನೆ, ಓಪನ್ ಮಾಡಿ ಇಡೋದು ಇವರಿಗೆ. ಕತ್ತಲು ಸಹ ಆಗಿದೆ ತೋಟದಲ್ಲಿ. ಇವ ನೋಡಿ ಬಾಲ ಕುತ್ತ ಮಾಡಿ. ಕಜ್ಜೊಂದು ಬರೋದಿಲ್ಲ, ಸೋಮಾರಿ. ಹುಲ್ಲು ಹಿರ್ಲಿಕ್ಕೆ ಶುರು ಮಾಡಿ ಅಲ್ಲಿ ತನಕ ಹಿರಿದೆ. ಹೀಗೆ ಸಹ ಕ್ಲೀನ್ ಆಯಿತು. ಒಳ್ಳೆ ಇಲ್ಲದ ಹುಲ್ಲನ್ನೆಲ್ಲ ಹೀಗೆ ಬುಡ ಕೀಳೋದು ಆಯಿತಾ, ಮತ್ತು ಕ್ಲೀನ್ ಮಾಡ್ತಾ ಹೋಗೋದು. ಬೇಕಾಗುವ ಹುಲ್ಲನ್ನು ಎಲ್ಲ ಆಯಿತು, ತಗೊಂಡೋಗಿ ಹಾಕಿ ಕೂಡ ಬಂದೆ. ಇವರು ನೋಡಿ ತೋಟದಲ್ಲೇ ಇದ್ದಾರೆ 3. ಮನೆಗೆ ಹೋಗ್ಲಿಕ್ಕಿಲ್ವ ಪಡಿ ಇವತ್ತು? ಓಯ್, ಅವನು ಗುರು 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 ಮಾಡೋದು, ಮಿಡತೆ ಹಿಡಿದು ಕೊಡು ಅಂತ. ಈಗ ಇಬ್ಬರು ಸಹ ಮಿಡತೆ ತಿಂತಾರೆ ಆಯಿತಾ. ಇವಳದು ಬಾಲ ನೋಡಿ ಒದ್ದೆಯಾಗಿ. ಮಳೆ ಒಂದು ಬರಲಿಲ್ಲ, ಹಾಗೆ ಹುಲ್ಲು ಎಲ್ಲ ತಗೊಂಡೋಗಿ ಹಾಕಿ ಬಂದೆ. ಹೊಳೆ ಹತ್ರಕ್ಕೆ ಹೋಗಿ ಬರ್ತೀರಾ? ನೀವು ಬಂದರೆ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಒಂದು ಸಾಹಸ ನನಗೆ. ಹುಲ್ಲು ಕೊಂಡೋಗಿ ಹಾಕಿ, ಬಚ್ಚಲಿಗೆ ಬೆಂಕಿ ಹಾಕಿ, ದನಗಳಿಗೆ ತಿನ್ನಲಿಕ್ಕೆ ಕೂಡ ಹಾಕಿ ಬಂದೆ. ಈಗ ನಾನು ಹೊಳೆಗೆ ಹೋಗ್ತಿದ್ದೇನೆ. ಇವತ್ತು ಮಳೆ ತುಂಬ ಬಂದಿದೆ ಅಲ್ಲ. ಈಗ ಒಂದು 4 ಗಂಟೆ ಮೇಲೆ ಬಿಟ್ಟದು ಸಂಜೆ. ಹಾಗೆ ನಾನು ಮಧ್ಯಾಹ್ನದೊಳಗೆ ತೋಟ ಕ್ಲೀನಿಂಗಿಗೆ ಹೋಗಿದ್ದೆ. 1-1.5 ಗಂಟೆ ಅಷ್ಟು ವರ್ಕ್ ಮಾಡಿದೆ. ಮತ್ತೆ ಸಹ ಮಳೆ ಇತ್ತು, ಹಾಗೆ ನಾನು ಮತ್ತೆ ಹೋಗಲಿಲ್ಲ.
ಈಗ ಒಮ್ಮೆ ಹೊಳೆಗೆ ಹೋಗಿ ಬರುವ, ಎಷ್ಟು ನೀರು ಬಂದಿದೆ ಅಂತ ನೋಡುವ ಅಂತ. ತುಂಬ ನೀರು ಬರಲಿಲ್ಲ, ನಾನು ಅಂದಾಜು ಮಾಡಿದ್ದೆ ಕೆಂಪು ನೀರಿರ್ಬೋದು ಅಂತ. ತಿಳಿ ನೀರು ಉಂಟು ನೋಡಿ, ಎಷ್ಟು ಚಂದ ಉಂಟಲ್ಲ. ಮರಗಳೆಲ್ಲ ಬಂದು ನಿಂತಿದೆ, ಹಾಗಾಗಿ ನೀರು ಆಚೆ ಸೈಡಿಂದ ಹೋಗ್ತಾ ಉಂಟು, ಆ ಪೋರ್ಷನಿಂದ ಹೋಗ್ತಾ ಉಂಟು. ನಿಜವಾಗಿ ನಾವು ಇದು ಕಟ್ ಮಾಡಿದ್ದು ಹೋಗಬೇಕಿತ್ತು, ಇದು ಹೋಗಲೇ ಇಲ್ಲ ಇನ್ನೂ ಕೂಡ. ನಮ್ಮ ಮಂಗಳ ಗೌರಿ ಅವರು ಬಂದು ನಿಲ್ತಿದ್ರಲ್ಲ ಬೇಸಿಗೆಯಲ್ಲಿ ಸೆಕೆಗೆ, ಆ ಜಾಗ. ನನಗೆ ಈ ಪ್ಲೇಸ್ ಒಂಥರ ಚಂದ ನೋಡಲಿಕ್ಕೆ. ನಿಮಗೆ ಹೇಗೆ ಅನಿಸ್ತದೆ ಅಂತ ಹೇಳಿ ಆಯಿತಾ. ಈ ಮರಗಳ ಮಧ್ಯದಿಂದ ಹೊಳೆ ಒಂಥರ ಚಂದ, ಮತ್ತು ಆಚೆ ಸೈಡಿಂದ ಹೊಳೆ ಬರುವುದು ಕೂಡ ಚಂದ. ಅಂದರೆ ಹೊಳೆ ಆಚೆ ಸೈಡಿಂದ ಬಂದು ಈ ಸೈಡಿಂದ ಬಂದು ಹೀಗಾಗಿ ಹರಿದು ಒಂದು ಸುತ್ತು ಹಾಕ್ತದೆ ನಮ್ಮ ಊರಿಗೆ. ಇವಳು ಹೀಗೆ ಬೊಬ್ಬೆ ಹೊಡಿತಾ ಬರುದು ಮನೆಗೆ ಹೋಗುವಾಗ, ಕಾಲೆಲ್ಲ ಒದ್ದೆ ಆಗ್ತದಲ್ಲ ಅದಕ್ಕೆ. ಅವಳು ಹೊರಟ್ರೆ ಇವ ಸಹ ಹೊರಟ. ಶಂಭುಬ್ಬ ಬರಲಿಕ್ಕೆ ಬಾಕಿ, ಅವನಿಗೆ ದಾರಿ ಗೊತ್ತುಂಟಲ್ಲ. ಹೋಗುವ ಹೊತ್ತಾಯಿತು. ಎಂತ ನೀವಿನ್ನು ರಾತ್ರಿ ಇಡೀ ತೋಟದಲ್ಲೇ ಇರುವುದಾ? ಹಾಂ, ಪೋಖ್ರಿಗಳ ಇಬ್ಬರು. ಹೋಗುವ. ನಾನು ಬಂದೆ ಅಂದರೆ ಇವ್ರು ಸಹ ಬಂದರು ರಿಟರ್ನ್ ಮನೆಗೆ. ಮತ್ತು ನಮ್ಮ ಮನೆಯಲ್ಲಿ ಕುಕ್ಕಿಂಗಿಗೆ ಒಬ್ಬರು ಜನ ಬಂದಿದ್ದಾರೆ, ಅವರನ್ನು ನಿಮಗೆ ತೋರಿಸ್ತೇನೆ ಆಯಿತಾ. ನಾನು ಅವ್ರ ಹತ್ರ ಹೇಳಿರಲಿಲ್ಲ ಕುಕ್ಕಿಂಗಿಗೆ ಬನ್ನಿ ಅಂತ, ಆದರೂ ಕೂಡ ಬಂದಿದ್ದಾರೆ. ನೋಡಲಿಕ್ಕೆ ತುಂಬ ಮುದ್ದಾಗಿದ್ದಾರೆ, ಅವರನ್ನು ತೋರಿಸ್ತೇನೆ ಬನ್ನಿ. ಕುಕ್ಕಿಂಗಿಗೆ ಬಂದಿರುವ ಜನ ಇವರೇ. ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಉಂಟು ನನಗೆ ಗೊತ್ತಿಲ್ಲ. ಈ ಸ್ಟವ್ ಮೇಲೆ ಕೂತು ಎಂತ ಮಾಡ್ತಿದ್ದಾರೆ ಅಂತ ಸಹ ಗೊತ್ತಿಲ್ಲ. ಎಂತ ಗೊತ್ತುಂಟಾ ಕಜ್ಜ, ಇದು ಸ್ಟವ್ ಆನ್ ಮಾಡಿ ಹೊತ್ತಿಸ್ಬೋದು ಗ್ಯಾಸ್. ಕಜ್ಜು ಎಂತ ಗೊತ್ತುಂಟ ನಿಮಗೆ, ಬಿಸಿಗೆ ಹೋಗಿ ಕೂತಿರ್ಬೋದು ಅಂತ ಅನಿಸ್ಕೊಂಡ್ರಾ? ನಾನು ಸ್ಟವ್ ಮಧ್ಯಾಹ್ನ ಆನ್ ಮಾಡಿದ್ದು ಸಾರು ಬಿಸಿ ಮಾಡಲಿಕ್ಕೆ, ಆದಮೇಲಿಂದ ಆನ್ ಮಾಡಲಿಲ್ಲ ಬಿಸಿ ಆಗಲಿಕ್ಕೆ. ಮತ್ತೆಂತ ಅಂದರೆ ನಮಗೆ ಒಲೆ ಉಂಟು, 2 ಕಡೆ ಉಂಟು, ಒಂದು ಬಚ್ಚಲಿದು ಮತ್ತೊಂದು ಮನೆ ಒಳಗಿದ್ದು, ಅಲ್ಲಿ ಸಹ ಕೂತ್ಕೊಳ್ಬೋದು. ಅಲ್ಲಿ ಬೇಡ ಅಂತ ಇಲ್ಲಿ ಕೂತಿದ್ದಾನೆ ಇವ. ಬಿಸಿಗೆ ಅಂತ ಆಗಿರಲಿಕ್ಕಿಲ್ಲ, ಇವ ಬಂದದ್ದು, ಇವ ಎಂತಕ್ಕೋ ಬೇರೆಗೆ ಬಂದದ್ದು ಇಲ್ಲಿ ಕೂತ್ಕೊಳ್ಳಿಕ್ಕೆ. ಕಜ್ಜು ಕಜ್ಜು. ಮೂವರು ಇಲ್ಲಿದ್ದಾರೆ, ಹುಲ್ಲಿಂದ ಬಂದ ಮೇಲೆ ಬಂದು ಇಲ್ಲಿ ಮಲಗಿದ್ದಾರೆ. ಹಾಲೆಲ್ಲ ಕುಡ್ದಾಯಿತು, ಹುಡಿ ಹಾಲು ನೀರು ಮಾಡಿ ಹಾಕ್ತಾನಲ್ಲ, ಇಲ್ಲಿ ಮಲಗೆ ಆಯಿತು. ಅವನು ನೋಡ್ಕೊಳ್ಳಿಕ್ಕೆ ನಂದಿದ್ದಾನೆ. ಇಲ್ಲಿ ಕಜ್ಜುನಿಗೆ ಬೇಡ, ಅವನು ಒಬ್ಬನೇ ಮಲಗಬೇಕು, ಹಾಗೆ ಅಲ್ಲಿ ಕೂತ್ಕೊಂಡಿದ್ದಾನೆ ಸ್ಟವ್ ಮೇಲೆ. ಆಯ್ತಾಯಿತು, ಮಲಗು.